ದರ್ಶನ್ ಮನೆಯಲ್ಲಿ ಬಟ್ಟೆ, ಶೂ, ಬಕೆಟ್, ಮಗ್ ಕೂಡ ಜಪ್ತಿ ಮಾಡಿದ್ದಾರೆ. ದರ್ಶನ್ ಬಳಸಿದಂಥ ವಸ್ತುಗಳಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಅವೆಲ್ಲವನ್ನು ಕೂಡ ಬಟ್ಟೆ, ಶೂ, ಬಕೆಟ್, ಮಗ್ ಇವೆಲ್ಲವನ್ನು ಕೂಡ ಕಳಿಸಿಕೊಡಲಾಗಿದೆ. ಹೆಚ್ಚಿನ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಒಂದು ವೇಳೆ FSL ವರದಿಯಲ್ಲಿ ದೃಢವಾದರೆ ದರ್ಶನ್ಗೆ ಸಂಕಷ್ಟ ತಪ್ಪಿದ್ದಲ್ಲ. ಏನಾಗುತ್ತೆ, ಹತ್ಯೆಯಾದ ಬಳಿಕ ದರ್ಶನ್ ತಕ್ಷಣಕ್ಕೆ ಬಂದು ಮನೆಗೆ ಬಂದಿರ್ತಾರೆ ಅಂತ ಅಂದ್ಕೊಳ್ಳಿ. ಮನೆಗೆ ಬಂದು ಸ್ನಾನ ಮಾಡಿ ಆ ಕೊಲೆಯ ಸಂದರ್ಭದಲ್ಲಿ ಬಳಸಿರುವಂಥ ಬಟ್ಟೆಗಳನ್ನು, ಶೂಗಳನ್ನು ಎಲ್ಲೋ ಆಚೆಗೆ ಎಸೆದು ಆನಂತರದಲ್ಲಿ ಫ್ರೆಶ್ ಅಪ್ ಆಗಿ ಬೇರೆ ಬಟ್ಟೆಯನ್ನು ಹಾಕ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ಳಿ. ಆದರೆ ಹಳೆ ಬಟ್ಟೆ ಮೇಲಿರುವಂಥ ರಕ್ತದ ಕಲೆಗಳಿದ್ದಾವಲ್ಲ, ಅದು ಬಹಳ ದೊಡ್ಡ ಸಾಕ್ಷ್ಯವನ್ನು ಒದಗಿಸುತ್ತೆ ಒಂದು ಭಾಗ. ಜೊತೆಗೆ ಯಾಕೆ ಬಕೆಟ್ಟು ಮತ್ತು ಮಗ್ಗಗಳನ್ನು ಇಲ್ಲಿ ಸೀಸ್ ಮಾಡಿದ್ದಾರೆ ಅಂದರೆ, ಸ್ನಾನ ಮಾಡಲಿಕ್ಕೆ ಬಳಸಿದಂಥ ಬಕೆಟ್ಟು ಮತ್ತು ಮಗ್ಗಗಳು. ಸ್ನಾನ ಮಾಡಲು ಬಳಸಿದಂಥ ಬಕೆಟ್ ಮತ್ತು ಮಗ್ನಲ್ಲೇನಾದರೂ FSL ಕಳಿಸಿದರೆ, ಆ ರಕ್ತದ ಕಲೆಗಳನ್ನು ಅಂಟಿಕೊಂಡಿದ್ದರೆ ಅದು ಕೂಡ ಕೆಲವೊಂದು ಎವಿಡೆನ್ಸ್ ಆಗುತ್ತೇನೋ ಎನ್ನುವ ಕಾರಣಕ್ಕಾಗಿ ದರ್ಶನ್ ಬಳಸಿದಂಥ ಜಗ್, ಮಗ್ ಅಥವಾ ಬಕೆಟ್, ಹೀಗೆ ಆತನ ಶೂಗಳನ್ನ ಎಲ್ಲವನ್ನು ಬಟ್ಟೆಗಳನ್ನು FSLಗೆ ಕಳಿಸಿದ್ದಾರೆ. ಅಲ್ಲಿ ಯಾವ ರೀತಿ ಅಂಶಗಳ ಪತ್ತೆ ಆಗುತ್ತೆ, ವಿಧಿವಿಜ್ಞಾನ ಪ್ರಯೋಗಾಲಯದಿಂದ ಯಾವ ವರದಿ ಬರುತ್ತೆ ಅನ್ನೋದ್ರ ಮೇಲೆ ಈ ಪ್ರಕರಣದ ಗಂಭೀರತೆ ಇನ್ನಷ್ಟು ತೀವ್ರಗೊಳ್ತಾ ಹೋಗುತ್ತೆ. ದರ್ಶನ್ ಮನೆಯಲ್ಲಿ ಬಟ್ಟೆ, ಶೂ, ಬಕೆಟ್, ಮಗ್ ಜಪ್ತಿಯಾಗಿದೆ. ದರ್ಶನ್ ಬಳಸಿದಂಥ ವಸ್ತುಗಳಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಈ ಎಲ್ಲ ವಸ್ತುಗಳನ್ನು ಕಳಿಸಿದ್ದಾರೆ ಪೊಲೀಸರು. ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಒಂದು ವೇಳೆ FSL ವರದಿಯಲ್ಲಿ ದೃಢವಾದರೆ ದರ್ಶನ್ಗೆ ತೀವ್ರ ಸಂಕಷ್ಟ ಆಗುತ್ತೆ. ಬಟ್ಟೆ ಮೇಲೇನೋ, ಶೂ ಮೇಲೇನೋ, ಬಕೆಟ್ ಮೇಲೇನೋ, ಮಗ್ ಮೇಲೇನೋ ಯಾವುದಾದ್ರೂ ರಕ್ತದ ಕಲೆ ಅನ್ನೋದಕ್ಕಿಂತ, ಇದನ್ನು ಜನರಲೈಸ್ ಮಾಡೋದಕ್ಕಿಂತ ರೇಣುಕಾ ಸ್ವಾಮಿಯ ರಕ್ತ ಅದಕ್ಕೆ ಅಂಟಿದ್ರೆ, ಆ ರಕ್ತ ಈತನ ಶೂಗಳಿಗೆ, ಬಟ್ಟೆಗಳಿಗೆ, ಜಗ್ಗಳಿಗೆ, ಬಕೆಟ್ಗಳಿಗೆ ಎಲ್ಲರೂ ಒಂದು ಕಡೆ ರಕ್ತದ ಕಲೆ ಅಂಟಿರುವಂಥ ರಕ್ತದ ಕಲೆ ರೇಣುಕಾ ಸ್ವಾಮಿಯದ್ದೇ ಅಂತ ಹೇಳಿ FSL ವರದಿ ನೀಡಿದರೆ, ಇದು ನಿಜಕ್ಕೂ ಕೂಡ ದರ್ಶನ್ಗೆ ತಪ್ಪಿಸಿಕೊಳ್ಳಲಾಗದಂಥ, ಹೊರಬರಲಾರದಂಥ ಬಹಳ ದೊಡ್ಡ ಸಂಕಷ್ಟವನ್ನು ತಂದಿಡುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ.